ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ದಿನ. ಇಂದು ನಾವು ಜೀವನದಲ್ಲಿ ದಿಕ್ಕು ತೋಚದೆ ನಿಲ್ಲುವಾಗ ದಾರಿ ತೋರಿಸುವ ಮಹಾನ್ ಗ್ರಂಥವಾದ ಭಗವದ್ಗೀತೆಯ ಸಂದೇಶಗಳನ್ನು ತಿಳಿದುಕೊಳ್ಳೋಣ. ಈ ಉಪದೇಶವನ್ನು ಕೃಷ್ಣನು ಮಹಾಭಾರತ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ನೀಡಿದರು. ಕರ್ತವ್ಯವೇ ಮುಖ್ಯ, ಫಲವಲ್ಲ. ನಿನಗೆ ಕರ್ತವ್ಯ ಮಾಡಲು ಹಕ್ಕಿದೆ, ಫಲದ ಮೇಲೆ ಅಲ್ಲ. ನಾವು ಕೆಲಸ ಮಾಡುವಾಗ ಫಲದ ಬಗ್ಗೆ ಹೆಚ್ಚು ಚಿಂತಿಸುತ್ತೇವೆ. ಆದರೆ ಗೀತೆಯ ಸಂದೇಶ ಏನು ಹೇಳುತ್ತದೆ ಗೊತ್ತಾ? ನೀನು ಶ್ರದ್ಧೆಯಿಂದ ಕೆಲಸ ಮಾಡು, ಫಲವನ್ನು ದೇವರ ಮೇಲೆ ಬಿಡು. ಫಲದ ಭಯವೇ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ಮನಸ್ಸನ್ನು ಜಯಿಸಿದವನೇ ನಿಜವಾದ ವಿಜಯಿ. ನಮ್ಮ ದೊಡ್ಡ ಶತ್ರು ಹೊರಗೆ ಇಲ್ಲ, ಅದು ನಮ್ಮೊಳಗಿದೆ. ಭಯ, ಸಂಶಯ, ಅಸೂಯೆ, ಕೋಪ ಇವೆಲ್ಲ ಮನಸ್ಸಿನ ಆಟ. ಮನಸ್ಸನ್ನು ನಿಯಂತ್ರಿಸದವನು ಜೀವನವನ್ನು ಗೆಲ್ಲುವುದಿಲ್ಲ. ಮನಸ್ಸನ್ನು ನಿಯಂತ್ರಿಸಿದವನು ಮಾತ್ರ ಜೀವನವನ್ನು ಗೆಲ್ಲುತ್ತಾನೆ. ಬದಲಾವಣೆ ಜೀವನದ ನಿಯಮ. ಗೀತೆಯಲ್ಲಿ ಹೇಳುತ್ತದೆ, ಆತ್ಮ ಅಜರಾಮರ, ದೇಹ ಮಾತ್ರ ಬದಲಾಗುತ್ತದೆ. ಸೋಲು ಬಂದರೆ ಅದು ಅಂತ್ಯವಲ್ಲ, ಅದು ಹೊಸ ಆರಂಭದ ಸೂಚನೆ. ಧೈರ್ಯ ಕಳೆದುಕೊಳ್ಳಬೇಡ. ಯುದ್ಧಭೂಮಿಯಲ್ಲಿ ಅರ್ಜುನನ ಕೈಗಳು ನಡುಗುತ್ತಿದ್ದವು. ಆದರೆ ಕೃಷ್ಣನು ಹೇಳಿದನು, ಎದ್ದೇಳು, ಹೋರಾಡು. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಓಡಬೇಡಿ, ಧೈರ್ಯವಾಗಿ ಎದುರಿಸಿ. ಆತ್ಮವಿಶ್ವಾಸವೇ ನಿಜವಾದ ಶಕ್ತಿ. ನೀನು ದುರ್ಬಲನಲ್ಲ, ನಿನ್ನೊಳಗೆ ಅಸಾಮಾನ್ಯವಾದ ಶಕ್ತಿ ಇದೆ. ಗೀತೆಯ ಸಂದೇಶ ನಮಗೆ ನೆನಪಿಸುತ್ತದೆ, ನೀನು ದೇವರ ಅಂಶ. ಶಾಂತಿ ಒಳಗಿನಿಂದ ಬರುತ್ತದೆ. ಹಣ, ಸ್ಥಾನಮಾನ, ಜನಪ್ರಶಂಸೆ ಇವು ಶಾಂತಿಯನ್ನು ಕೊಡಲ್ಲ. ನಿಜವಾದ ಶಾಂತಿ ಮನಸ್ಸಿನ ಸಮತೋಲನದಿಂದ ಬರುತ್ತದೆ. ಧ್ಯಾನ, ಸಕಾರಾತ್ಮಕ ಚಿಂತನೆ, ಸತ್ಕಾರ್ಯ ಇವು ಶಾಂತಿಯ ಮಾರ್ಗ. ನಂಬಿಕೆ ಇರಲಿ ದೇವರ ಮೇಲೆ, ಎಲ್ಲ